ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳ ಇಂದಿನಿಂದ ನಾವು ಮೈಸೂರು ದಸರಾ ಹಾಗೆ ಕುಸ್ತಿ ಪರಂಪರೆ ಈ ಒಂದು ವಿಷಯದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಸಾಂಸ್ಕೃತಿಕ ಹಬ್ಬ ಹಾಗೆ ಆಧ್ಯಾತ್ಮಿಕ ಅಂಶಗಳನ್ನು ಒಳಗೊಂಡಿರುವಂತಹ ಹಬ್ಬ. ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ಹಬ್ಬಗಳಲ್ಲಿ ಒಂದು. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಹಿಡಿದು ದಶಮಿವರೆಗೆ 10 ದಿನ 9 ರಾತ್ರಿ ನಡೆಯುವ ಉತ್ಸವವೇ ನವರಾತ್ರಿ. ಮೊದಲನೇ 3 ರಾತ್ರಿ ಮಹಾಕಾಳಿಗೂ, ಮಧ್ಯದಲ್ಲಿ 3 ರಾತ್ರಿ ಮಹಾಲಕ್ಷ್ಮಿಗೂ ಹಾಗೂ ಕಡೆಯಲ್ಲಿ 3 ರಾತ್ರಿ ಮಹಾಸರಸ್ವತಿಗೂ ನಡೆಯುವಂತಹ ಪೂಜಾರಾಧನೆ, ವಿಶೇಷವಾದ ಪೂಜೆ. ಇನ್ನು ಈ ಹಬ್ಬದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಪ್ರಾಚೀನ ಕಾಲದಿಂದಲೂ ಕೂಡ ರಾಜ ಮಹಾರಾಜರು ಈ ಒಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಮನ ಮನೆಯಲ್ಲಿ ಶುಭ ನವರಾತ್ರಿ. ಮೈಸೂರು ದಸರಾ ಇಷ್ಟೊಂದು ಸುಂದರ. ಈ ಒಂದು ಸುಂದರವಾದ ಗೀತೆ ಮೈಸೂರಿನಲ್ಲಿ ನಡೆಯುವಂಥ ದಸರಾ ಹಬ್ಬದ ಒಂದು ಚಿತ್ರಣ ಕಲ್ಪನೆಯನ್ನು ಬಹಳ ಚೆನ್ನಾಗಿ ಕೊಡುತ್ತೆ. ಕಾರ್ಯಕ್ರಮದಲ್ಲಿ ಮೈಸೂರು ದಸರಾ ಹೇಗೆ ಪ್ರಾರಂಭ ಆಯಿತು, ಯಾವ ರೀತಿ ಸಂಭ್ರಮದಿಂದ ಆಚರಿಸ್ಕೊಂಡು ಬರ್ತಾಯಿತ್ತು, ಅದರಲ್ಲಿ ಯಾವ ರೀತಿ ಚಟುವಟಿಕೆಗಳಿತ್ತು, ಹೇಗೆ ರಾಜ ಮಹಾರಾಜರು ಸಾಹಸ ಕ್ರೀಡೆಗಳಿಗೆ, ಯಾವುದು ಮಾರ್ಷಲ್ ಆರ್ಟ್ ಅಂತೀವಿ, ಅದರಲ್ಲಿ ವಿಶೇಷವಾಗಿ ಕುಸ್ತಿಗೆ, ಮಲ್ಲಯುದ್ಧಕ್ಕೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಬಂದರು, ಅದರ ಮೂಲಕವಾಗಿ ಈ ಒಂದು ಕ್ರೀಡೆ ಹೇಗೆ ಬೆಳೀತು, ಯಾರ್ಯಾರು ಈ ಒಂದು ಕ್ರೀಡೆಯಲ್ಲಿ ಭಾಗಿಯಾಗ್ತಾಯಿದ್ರು, ಇದರ ಇತಿಹಾಸ ಇತ್ಯಾದಿಗಳನ್ನು ತಿಳಿಸುವಂಥದ್ದೇ ಆಗಿದೆ. ದಸರಾ ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ಹಬ್ಬಗಳಲ್ಲಿ ಒಂದು ಅಂತ ಈಗಾಗಲೇ ಹೇಳಾಗಿದೆ. ಮೈಸೂರು ದಸರಾ ಮತ್ತು ಕುಸ್ತಿ ಪರಂಪರೆ ಈ ಒಂದು ವಿಷಯದಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.